ಕೊಟ್ಟಂಥ ಸ್ಪೀಚ್ನ ನಾನು ಲಾಸ್ಟ್ 16 ವರ್ಷದಲ್ಲೂ ಕೊಡೋಕ್ಕಾಗಲಿಲ್ಲ. ಅಷ್ಟು ಡೀಟೇಲಿಂಗು ಇನ್ನೂ ದೊಡ್ಡ ಶರಣು ಸರ್. ಇಲ್ಲ ನಂದು ಹೆಂಗೆ ಪ್ಯಾಟ್ರನ್ ಅಂದರೆ ಗುರುಗೆ ನಾನು ಬರೋಕ್ಕೆ ಹೇಳಿಲ್ಲ. ಇವತ್ತು ಟೀಮ್ ಅಂದಮೇಲೆ ಅವನೇ ಬರ್ಬೇಕು, ನಾನು ಅವನ್ನ ಕರೆಯೋದಲ್ಲ ಟೀಮ್. ಸೊ ನಾನು ಈ ಥರ ಕೆಲಸ ಮಾಡೋದು. ನಾನು ಯಾವ ಹುಡುಗರಿಗೂ ಟ್ಯಾಂಕ್ಸ್ ಹೇಳಲ್ಲ. ಬೆಳಗಿನ ಜಾವ 4 ಗಂಟೆಗೆ ಹೋಗ್ತಾ ಇರ್ತಾರೆ, 8 ಗಂಟೆಗೆ ಬಂದ್ಬಿಟ್ರು ಅಂತೀನಿ. ನಾನು ಬೇಜಾರು ಮಾಡ್ಕೋತಾರೆ, ನಾನು ತಲೆನೇ ಕೆಡ್ಸ್ಕೊಳ್ಳಲ್ಲ. ಬಿಕಾಸ್ ಆ ಪ್ಯಾಷನ್ ಇರೋದಕ್ಕೆ ಅವ್ನು 4 ಗಂಟೆವರೆಗೆ ಇರ್ತಾನೆ. ಅವ್ನು 8 ಗಂಟೆಗೆ ಬರ್ತಾನೆ. ನಾನೇ ಅವನಿಗಿನ ಮುಂಚೆ ಬಂದಿರ್ತೀನಿ. ಸೊ ನಾನು ವರ್ಕ್ ಮಾಡೋ ಇದೇ ಬೇರೆ. ನನಗೆ ಈ ಸಿನಿಮಾದಲ್ಲಿ ಹೊಸದಾಗಿ ಏನೋ ಡೈರೆಕ್ಷನ್ನು ಮತ್ತು ಕ್ರಿಯೇಟಿವ್ ಅನ್ನೋದು ಬಿಟ್ಟು ಈ ಪ್ರಮೋಷನ್ ಸ್ಟಾರ್ಟ್ ಆದಮೇಲೆ ನಾನು ಥ್ಯಾಂಕ್ಸ್ ಹೇಳೋಕೆ ಕೂತ್ರೆ 2 ವಾರ ಬೇಕಾಗುತ್ತೆ. ಅಷ್ಟು ಜನ ನನಗೆ ಹೆಲ್ಪ್ ಮಾಡಿದ್ದಾರೆ. ಅದಕ್ಕೆ ಅದೇ ಸೊ ಅದೆಲ್ಲದನ್ನು ಬಿಟ್ಟು ವಿಷಯಕ್ಕೆ ಬರೋದಾದರೆ ತೃಪ್ತಿ ಇದೆ, ಖುಷಿ ಇದೆ, ಎಲ್ಲರೂ ಮುಖದಲ್ಲಿ ನಗು ಇದೆ. ಆಡಿಯನ್ಸ್ ಇದನ್ನ ಹೆಂಗೆ ತಗೊಂಡ್ರು ಒಂದೇ ಒಂದು 99.9 ಅಂದ್ರೂ ತಪ್ಪಾಗುತ್ತೆ. 100% ಪಾಸಿಟಿವ್ ರಿವ್ಯೂ ಇದೆ. ಸೊ ಎಲ್ಲರೂ ಎಂಜಾಯ್ ಮಾಡಿದ್ದೀವಿ ಈ ಕೆಲಸನ, ಈ ಜರ್ನಿನ. ಅಂದರೆ ಅವ್ರು ಹೇಳ್ದಂಗೆ ಇನ್ನೂ ಮುಗ್ದಿಲ್ಲ ಅಂತ. ಆ್ಯಕ್ಚುಲಿ ಅದು ಮುಗಿಬಾರ್ದು. ನಾನು ಒಂದು ಸಣ್ಣ ಇನ್ಸಿಡೆನ್ಸ್ ಹೇಳ್ಬೇಕಂದ್ರೆ, ಅಲೆಮಾರಿ ಸಿನಿಮಾ 50 ಡೇಸ್ ಆಗಿತ್ತು. ಒಂದು 50 ಡೇಸ್ ಆಗಿ ಹೋಗ್ತಾ ಇತ್ತು ಸಿನಿಮಾ. ಆ ಟೈಮಲ್ಲಿ ಯಡಿಯೂರಪ್ಪ ಅವ್ರನ್ನ ಸಿನಿಮಾಕ್ಕೊಂದು ಚಾರಿಟಿ ಶೋ ಮಾಡೋಣ ಅಂತ ಮಾಡಿದಾಗ ಅವರು ಒಪ್ಕೊಂಡು ಬಂದರು. ಅವಾಗ ಸೇಮ್ ಆಗಿತ್ತು. ಒಪ್ಕೊಂಡು ಬಂದವರಂದರು, ನನಗೆ 7 ಮದುವೆ ಇದೆಯಪ್ಪ, ನಾನು ಎಲ್ಲ ಕಡೆ ಹೋಗ್ಬೇಕು, 10 ನಿಮಿಷ ಇದೀನಿ, ಸಿನಿಮಾ ನೋಡಿ ಹೋಗ್ತೀನಿ ಅಂತ. ಸೊ ನಾನು ಆಯ್ತು ಸರ್ ಅಂತ ತೋರಿಸ್ದೆ. ಆಲ್ಮೋಸ್ಟ್ ಬಿ ಜೆ ಪಿಗೆ ಎಲ್ಲರೂ ಬಂದು ಕೂತಿದ್ರು. ಆಲ್ಮೋಸ್ಟು 1 ಅವರ್ ಆಯಿತು. ಎಲ್ಲ ಹೋಗಿ ಅವ್ರನ್ನ ಕರಿತಾ ಇದ್ದಾರೆ. ಅವರು ಬರ್ತಾ ಇಲ್ಲ ಆಚೆಗೆ. ಅವರೆಲ್ಲ ಬಂದು ನನ್ನ ಬೈತಾ ಇದ್ರು, ನಮ್ಮ ಮದುವೆಗಳೆಲ್ಲ ಹಾಳು ಮಾಡಿದೆ ನೀನು, ಸಿನಿಮಾ ಕೂರಿಸಿದ್ಯಾ ಅಂತ. ಇಂಟರ್ವ್ಯೂಲ್ ಆಯಿತು, ಅವಾಗಲೂ ಬರಲಿಲ್ಲ. ಅಲ್ಲೇ ಕಾಫಿ ಕರ್ಸ್ಕೊಂಡು ಇಡೀ ಸಿನಿಮಾ ನೋಡಿಬಿಟ್ಟು ಅವರೊಂದು ಬೈಟ್ಸ್ ಕೊಟ್ಟರು. ಈ ಸಿನಿಮಾ ಇಷ್ಟು ಚೆನ್ನಾಗಿದೆ, ನಾನು ಮೈ ಮರೆತು ಈ ಸಿನಿಮಾ ನೋಡಿದೆ, ಕೊನೆವರೆಗೂ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ನಾನು ನಾಳೆನೇ ಹೋಗಿ ಈ ಸಿನಿಮಾ ಥಿಯೇಟ್ರಲ್ಲಿ ನೋಡ್ತೀನಿ ಅಂದರು. ನಾನಂದೆ ಸರ್, ಈ ಸಿನಿಮಾ ಯಾವ ಥಿಯೇಟ್ರಲ್ಲಿ ಇಲ್ಲ ಸರ್, ಇದೇ ಲಾಸ್ಟ್ ಶೋ ಅಂದು. ಅಂದರೆ ಕೊನೆ ಶೋವರೆಗೂ ನಾವು ಸಿನಿಮಾ ಜೊತೆ ನಿಲ್ಲಬೇಕು, ಸಿನಿಮಾ ಪ್ರಮೋಷನ್ ಮಾಡಬೇಕು. ಅದು ನಮ್ಮ ಅಂದರೆ ನಮ್ಮ ಪ್ಯಾಷನ್ ಅಂತ ಹೇಳ್ಬೋದು, ಅಥವಾ ಒಬ್ಬ ನಿರ್ದೇಶಕನೋ ಅಥವಾ ಒಬ್ಬ ಆರ್ಟಿಸ್ಟ್ ಒಂದು ಕರ್ತವ್ಯ. ಅದು ಇದು ಮುಗಿದ ಮೇಲೆ ಅವ್ನು ಮುಂದಿನ ಸಿನಿಮಾ, ಮುಂದಿನ ಕನಸುಗಳು ಅದು ಅಲ್ಲಿಗೆ ಹೋಗ್ಬೇಕು. ಯಾಕಂದರೆ ಆ ಕೊನೆ ಶೋನ ಕೊನೆ ಟಿಕೆಟ್ ದುಡ್ಡು ಕೂಡ ಪ್ರೊಡ್ಯೂಸರ್ಗೆ ತಲುಪಬೇಕು. ಯಾಕಂದರೆ ಎಲ್ಲ ಯಾರಿಲ್ಲೇ ಒಂದು ಸಿನಿಮಾ ಆಗುತ್ತೆ, ಪ್ರೊಡ್ಯೂಸರ್ ಇಲ್ಲದೆ ಹೋದ್ರೆ ಆಗಲ್ಲ. ಸೊ ಅವ್ರಿಗೆ ನಾವು ದಿನ ಬೆಳಗ್ಗೆ ಅದಕ್ಕೆ ಅನ್ನದಾತ್ರ ಅನ್ನೋದು. ಆಮೇಲೆ ನಾನು ಕಲ್ಲೂರು ಸರ್ ಹೇಳ್ತಾ ಇದ್ರು, ಯಾವಾಗ ಬರ್ತಾ ಇದ್ದ ಅದು ಇದು ಅಂತ. ನಂದು ಒಂದೇ ಈ ಸಿನಿಮಾ ಮಾಡೋಕ್ಕೆ ಇಂಟೆನ್ಷನ್ ಇದ್ದಿದ್ದು, ನಮಗೆ ಏನು ಕೆಲಸ ಬರುತ್ತೆ ಅದನ್ನು ಮಾತ್ರ ನಾವು ಮಾಡಬೇಕು ಅಂತ. ಸೊ ನಾವು ಒಳ್ಳೆ ಸ್ಕ್ರಿಪ್ಟ್ ಬರಿತೀವಿ, ಮೇಕಿಂಗ್ ಮಾಡ್ತೀವಿ, ಅದು ನೀವುಗಳೆಲ್ಲ ನೋಡ್ಕೊಂಡು ಬಂದಿದ್ದೀರಾ. ಬಟ್ ಈ ಸಿನಿಮಾನ ಫಿಸಿಕಲಾಗಿ ಪಬ್ಲಿಸಿಟಿ ಮಾಡಬೇಕು, ಊರೂರು ತಲುಪಿಸ್ಬೇಕು. ಅದಕ್ಕೆ ಒಬ್ಬ ಒಳ್ಳೆ ಮನುಷ್ಯ ಅಂದರೆ ಪ್ಯಾಷನ್ ಇರೋನು ಬೇಕಾಗಿತ್ತು. ಆ ಪ್ಯಾಷನ್ ನನಗೆ ಇವರಲ್ಲಿ ಕಾಣಿಸ್ತು. ಅದಕ್ಕೆ ನಾನು ಕೊನೆಯದಾಗಿ ಹೇಳಿ, ದುಡ್ಡು ಹಾಕ್ತಾರೆ ಪರವಾಗಿಲ್ಲ ಸರ್, ಜೊತೆಗೆ ಬನ್ನಿ ಅಂತ. ಪಾಪ ದುಡ್ಡನ್ನು ಹಾಕಿ ನಮ್ಮ ಜೊತೆಗೆ ನಿಂತು ಮುಂದಕ್ಕೆ ಇನ್ನೂ ಒಂದಷ್ಟು ವರ್ಷಗಳು ನಾವು ಜರ್ನಿ ಮಾಡೋ ಥರ ಆಗಿದೆ. ಸೊ ಎಲ್ಲ ಒಂದು ನಾನೇನು ನಂಬ್ತೀನಿ ಅಂದರೆ, ನಾವುಗಳು ಮನುಷ್ಯ ಹುಟ್ಟಕ್ಕೆ ನಾವು ಅಣುವಾಗಿ ಎಷ್ಟು ಫೈಟ್ ಮಾಡಿ ನಾವು ಹುಟ್ಟಿದ್ದೀವಲ್ವ, ಹಾಗೆ ಎಲ್ಲ ಕಥೆಗಳು ಫೈಟ್ ಮಾಡ್ತಾ ಇರ್ತಾರೆ. ನಮ್ಮೊಳಗೆ ಇರೋ 1000 ಕಥೆಗಳು ಫೈಟ್ ಮಾಡಿ ನಾನು ಸಿನಿಮಾ ಮಾಡಬೇಕು, ನನ್ನ ಕತೆ ಸಿನಿಮಾ ಮಾಡು ಅಂತ. ಅಂದರೆ ಈ ಕತೆಗೆ ಅಷ್ಟು ಪವರ್ ಇತ್ತು. ಅದು ಇವತ್ತು ಹೊರಗಡೆ ಬಂದು ಅದಕ್ಕೆ ಏನು ಬೇಕೋ ಎಲ್ಲ ತಗೊಂಡು ಅದು ಸಿನಿಮಾ ಆಗಿ ಗೆದ್ದಿದೆ. ಸೊ ಇದು ಒಂದು ಸಾರ್ಥಕತೆ ಅಂತ ಹೇಳ್ಬೋದು. ಆಮೇಲೆ ಸಣ್ಣ ಡಿಫ್ರೆನ್ಸ್ ನನಗೆ ಗೊತ್ತಾಗ್ತಿದೆ. ಈ ಅಂದರೆ ನಾವುಗಳು ಈ ಸ್ಟ್ರೀಟ್ ಪಬ್ಲಿಸಿಟಿ ಮಾಡ್ತಿದ್ವಲ್ಲ, ಆ ಟೈಮ್ದು ಈಗ ಡಿಜಿಟಲ್ ಅಂತ ಏನು ಒಂದು ಎರ ಬಂದಿದ್ದಾರೆ ಈ ಟೈಮ್ದು. ಅವಾಗ ಏನಂತಂದರೆ ಜನಗಳು ತುಂಬ ಮಾತಾಡೋರು, ಒಬ್ರಿಗೊಬ್ರು ಮಾತಾಡೋರು. ಟೀ ಅಂಗಡಿ ಹತ್ರ ಕಾಫಿ ಕುಡಿಬೇಕಾದ್ರೆ, ಕಾಲೇಜಲ್ಲಿ, ಬಸ್ಸಲ್ಲಿ ಮಾತಾಡ್ತಿದ್ದು ಒಂದೇ ಟಾಪಿಕ್ ಏನಂದರೆ, ಯಾವ ಸಿನಿಮಾ ನೋಡಿದೆ, ಕಂಗ್ರ್ಯಾಚುಲೇಷನ್ ಬ್ರದರ್, ಚೆನ್ನಾಗಿದೆಯೋ ಇಲ್ವೋ, ಯಾರು ಹೀರೋಯಿನ್ ಹೊಸಬ ಬಂದಾನೆ, ಈ ಡಿಸ್ಕಷನ್ ಆಗ್ತಾಯಿತ್ತು. ಈಗೇನಾಗಿದೆ, ಎಲ್ಲ ಡಿಸ್ಕಷನ್ ಡಿಜಿಟಲಲ್ಲಿ ಆಗ್ತಾಯಿದೆ, ಕಾಮೆಂಟ್ ಬಾಕ್ಸಲ್ಲಿ ಆಗ್ತಾಯಿದೆ. ಸೊ ಅದೆಲ್ಲ ನಮ್ಮ ಕಲ್ಚರ್. ಪೋಸ್ಟ್ ಹಾಕೋದಾಗಲಿ ತಲುಪಿಸೋದಾಗಲಿ ಅದು ನಮ್ಮ ಧರ್ಮ. ಏನಂದರೆ ಸಿನಿಮಾ ನೋಡಿ ಹೊರಗಡೆ ಹೋದವರು ಆ ಸಿನಿಮಾ ಬಗ್ಗೆ ಮಾತಾಡಬೇಕು. ಸಿನಿಮಾ ಚೆನ್ನಾಗಿದೆಯೋ ಇಲ್ವೋ ನೋಡಬೇಡ. ಆಮೇಲೆ ಎಲ್ಲರದ್ದು ಅವ್ರವ್ರ ಪಾಯಿಂಟ್ ಆಫ್ ವ್ಯೂ ಇರುತ್ತೆ. ನಮ್ಮ ಸಿನಿಮಾ ನೋಡಿದವ್ರು 99% ಅಥವಾ 100% ಎಲ್ಲ ಪಾಸಿಟಿವ್ ರಿವ್ಯೂ ಕೊಟ್ಟಿದ್ದಾರೆ. ಹೊರಗಡೆ ಜನಗಳು ಈ ಸಿನಿಮಾ ಚೆನ್ನಾಗಿದೆ ಅಂದ ತಕ್ಷಣ ಅದಕ್ಕೆ ಅಗ್ರೆಸಿವ್ ಆಗಿ ಮುಂದೆ ಬರಬೇಕು ಅಂತ ಕೇಳ್ಕೊತೀನಿ. ಬರ್ತಾ ಇದ್ದಾರೆ. ಆಮೇಲೆ ನಮಗೆ ಒಂದಷ್ಟು ಇನ್ಫಾರ್ಮೇಷನ್ ಇರಲಿಲ್ಲ. ಇವಾಗೆಲ್ಲ ಎಕ್ಸಾಮ್ಸ್ ನಡೀತಾ ಇದೆ. ಆಲ್ಮೋಸ್ಟ್ ಇನ್ನೊಂದು 2-3 ದಿನದಲ್ಲಿ ಮುಗಿದೋಗುತ್ತೆ ಎಕ್ಸಾಮ್ಸ್ ಎಲ್ಲ. ಸೊ ಅದಾದಮೇಲೆ 2ನೇ ವಾರ 3ನೇ ವಾರ ಎಲ್ಲ ಹೀಗೆ ಕಂಟಿನ್ಯೂ ಆಗುತ್ತೆ ಅಂತ ನಮ್ಮ ಡಿಸ್ಟ್ರಿಬ್ಯೂಟರ್
ಹೇಳಿದ್ದಾರೆ, ಪಾಸಿಟಿವ್ ಆಗಿದ್ದಾರೆ. ಈಗ ಓವರ್ ಆಲ್ ಕರ್ನಾಟಕದಲ್ಲಿ ಒಂದು 25 ಸೆಂಟರ್ಸ್ ಅಲ್ಲಿ ಇದೆ. ಅದೇ ಅವ್ರು ಮಾತಾಡ್ತಾರೆ, ಒಂದಿಷ್ಟು ಕರೀತಾರೆ ಅವ್ರದ್ದು ಮಾತಾಡಿ. ಸೊ ಅಷ್ಟೇ. ನಾವು ಇಲ್ಲ, ಆಕ್ಚುಲಿ ನಾವು ಬಿಫೋರೇ ಟ್ರಾವೆಲ್ ಮಾಡಿ ಬಂದಿದ್ವಿ, 24 ಡಿಸ್ಟಿಕ್ಗೆ ಹೋಗಿದ್ದೀವಿ. ಸೊ ಈಗೇನಂತಂದ್ರೆ ಬೆಂಗಳೂರಲ್ಲೇ ಇದ್ದು ಇಲ್ಲಿಂದಲೇ ಡಿಜಿಟಲ್ ಮುಖಾಂತರ ಅವ್ರಿಗೆಲ್ಲ ನಾವು ಚಿಕ್ಕ ಚಿಕ್ಕ ಕಂಟೆಂಟ್ನ ತಲುಪಿಸ್ತಾ ಇದೀವಿ ಅಷ್ಟೇ. ಸೊ ತುಂಬಾ ಜನರ ಹೆಸರು ನನ್ನ ಎಕ್ಸಾಂಪಲ್ಗೆ ಅದೇ ಸಾರ್ ಎಲ್ಲರ ಹೆಸರು ಹೇಳ್ಬಿಟ್ಟಿದ್ದಾರೆ, ನಾನು ಇನ್ನು ಯಾರ ಹೆಸರು ಹೇಳೋ ಅವಶ್ಯಕತೆ ಇಲ್ಲ. ಆಮೇಲೆ ಅದು ಜಮೀರ್ ಸರ್ ನೋಡ್ತೀನಿ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಸಿನಿಮಾ ಸ್ಪೆಷಲ್ ಸ್ಕ್ರೀನಿಂಗ್ ಮಾಡ್ಬೇಕಾದ್ರೆ ಕರೆದಿದ್ವಿ, ಡೆಲ್ಲಿಲಿದ್ದೀನಿ ಬಂದು ನೋಡ್ತೀನಿ ಅಂತ ಹೇಳಿದ್ರು. ಇನ್ಮೇಲೆ ಅಪ್ರೋಚ್ ಮಾಡಿ, ಯಾಕಂದ್ರೆ ಈಗ ಸ್ವಲ್ಪ ಫ್ರೀಯಾಗಿ ಇರ್ತಾರೆ ಅನ್ಸುತ್ತೆ, ಮೇ ಬಿ ಕರೆದು ತೋರಿಸ್ಬೇಕು ಅಂತಿದ್ರು. ಹಾಕೊಂಡಿದ್ರು. ಒಂದು ದೊಡ್ಡ ಸೈನ್ಯನೇ ಹಿಂದೆ ಬರ್ತಾ ಇತ್ತು, ಗರ್ಲ್ಸ್ ಸೈನ್ಯ. ಸಂತು ಸರ್ ಮತ್ತೆ ಅವರಿಬ್ರು ವಾಕ್ ಮಾಡ್ತಾ ಇದ್ರೆ ಅದ್ರಲ್ಲೇ ಗೊತ್ತಾಗುತ್ತೆ ಎಷ್ಟು ಜನ ಇಷ್ಟಪಡ್ತಿದ್ದಾರೆ ಹೀರೋನ ಅಂತ. ಮತ್ತೆ ಖುಷಿ ಆಗೋದೇನಂದ್ರೆ ಇಂಥ ನಾವು ತುಂಬಾ ಜನಕ್ಕೆ ಸಿನಿಮಾ ಜೊತೆಗೆ ಜಾಸ್ತಿ ತಲುಪದೆ ಕಲಾವಿದ್ರು. ಈ ಸಿನಿಮಾ ಮಾಡಿ ಇನ್ನೂ ಕರ್ನಾಟಕದ ಹೆಚ್ಚಿನ ಜನಕ್ಕೆ ಈ ಸಿನಿಮಾದಿಂದ ನಾವೆಲ್ಲ ತಲುಪಿದೀವಿ, ಜೊತೆಗೆ ನಾನು ತಲುಪಿದ್ದೀನಿ. ಫಸ್ಟ್ ಸೀನೇ ಆ ಬ್ಯಾಂಕ್ ಸೀನ್ ಕೊಟ್ಟಂತ ನಮ್ಮ ನಿರ್ದೇಶಕರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಆ ಫಸ್ಟ್ ಸೀನ್ ಅಂತೂ ತುಂಬಾ ವೈರಲ್ ಆಗಿದೆ, ಎಲ್ಲ ಹುಡುಗರು ಅದನ್ನ ಮಾಡ್ಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಎಲ್ಲ ತಮ್ಮ ಬ್ರೇಕಪ್ ಆಗಿರೋ ಗರ್ಲ್ ಫ್ರೆಂಡ್ಸ್ಗೆ ಫಸ್ಟ್ ಸೀನ್ ಅಲ್ಲಿ ಆತರ ನಾನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಆಲೋಚನೆ ಕೊಟ್ಟಂತ ನಿರ್ದೇಶಕರಿಗೆ ತುಂಬಾ ಥ್ಯಾಂಕ್ಸ್. ಖುಷಿ ಆಗ್ತಾ ಇದೆ ಈ ಸಿನಿಮಾ ತುಂಬಾ ತಲುಪಿರೋದಕ್ಕೆ. ಇನ್ನೂ ಹೆಚ್ಚು ಅವಕಾಶಗಳು ಈ ಸಿನಿಮಾದಿಂದ ಖಂಡಿತ ಬಂದೇ ಬರುತ್ತೆ ಅನ್ನೋ ಭರವಸೆ ಇದ್ದೀನಿ. ಎಲ್ಲರಿಗೂ ನಮ್ಮ ಪ್ರಶಾಂತ್ ಕಲ್ಲೂರ್ ಸರ್ಗೆ, ಸಂತು ಸರ್ಗೆ, ಹರೀಶ್ ರೆಡ್ಡಿ ಸರ್ಗೆ, ರವಿ ಸರ್ಗೆ, ಗುರು ಸರ್ಗೆ, ಇಡೀ ತಂಡಕ್ಕೆ, ಮತ್ತೆ ತೆರೆ ಹಿಂದೆನೂ ಎಷ್ಟೋ ಜನ ಸರ್ ಹೇಳಿದ್ರು, ಗಣಿ ಸರ್ ಅವ್ರ ಟೀಮು ಪ್ರತಿ ಥಿಯೇಟರ್ಗೆ ಹೋಗಿ ರಿಯಾಕ್ಷನ್ಸ್ ನ ಕ್ಯಾಪ್ಚರ್ ಮಾಡಿ, ಆ ರಿಯಾಕ್ಷನ್ಸ್ ಎಷ್ಟೋ ಜನ ಬರ್ತಾ ಇರೋದು. ಅಂದ್ರೆ ರಿವ್ಯೂಸ್ ಚೆನ್ನಾಗಿದೆ, ಏನ್ ಸರ್ ನಿಮ್ಗೆ ಹೇಗೆ ರೀಚ್ ಆಯ್ತು, ಸಿನಿಮಾಗೆ ಬರಕ್ಕೆ ಏನ್ ಕಾರಣ ಅಂತ ಕೇಳಿದಾಗ, ಸರ್ ರಿವ್ಯೂಸ್ ನೋಡ್ತೀವಿ, ರಿವ್ಯೂಸ್ ಇಂದ ಯೂಟ್ಯೂಬ್ ಹೋಗ್ಬಿಟ್ಟು ಟ್ರೇಲರ್ ನೋಡ್ತೀವಿ, ಟ್ರೇಲರ್ ನೋಡಿದಾಗ ವಾವ್ ಅನ್ಸುತ್ತೆ, ಸೊ ಬರ್ತಾ ಇದೀವಿ ಅಂತ. ಸೊ ಎಲ್ಲರಿಂದನೂ ಈ ಸಿನಿಮಾ ಎಲ್ಲರಿಗೂ ತಲುಪಿದೆ, ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ನಮ್ಮನ್ನೆಲ್ಲ ಇಷ್ಟಪಡ್ತಾ ಇದ್ದಾರೆ, ನಮ್ಮ ಹತ್ರ ಫೋಟೋ ತೆಗೆಸ್ಕೊತಾ ಇದ್ದಾರೆ, ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ರೌಂಡ್ ಹಾಕ್ಬಿಟ್ಟು ಸಿನಿಮಾ ಪ್ರಚಾರ. ಸೊ ಸಿನಿಮಾ ಬಂದಾದ್ಮೇಲೆ ಹೊರಗಡೆ ಆಡಿಯನ್ಸ್ ಕೂಡ ಯಾವ ರೀತಿ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮೀಡಿಯಾದವರಿಗೆ. ತುಂಬಾ ಮೆಸೇಜಸ್ ಎಲ್ಲ ಬರ್ತಿದೆ ಇನ್ಸ್ಟಾಗ್ರಾಮ್ ಅಲ್ಲಿ, ನಿಮ್ ರೀಲ್ಸ್ ಎಲ್ಲ ನೋಡಿ. ಅಂಡ್ ಎಲ್ಲರಿಗೂ ತುಂಬಾ ತುಂಬಾ ಥ್ಯಾಂಕ್ ಯು ಅಷ್ಟೇ, ಇನ್ನೇನು ಇಲ್ಲ. ಅಂಡ್ ಸಂತು ಸರ್ ಬಿಗ್ ಫ್ಯಾನ್ ಸರ್. ಡೈರೆಕ್ಟರ್ ಸರ್ ಬಗ್ಗೆ ಮಾತಾಡಲ್ವಾ, ಪ್ರೊಡ್ಯೂಸರ್ ಸರ್ ಬಗ್ಗೆ ಮಾತಾಡಲ್ವಾ, ಹೀರೋ ಸರ್ ಬಗ್ಗೆ ಮಾತಾಡಲ್ವಾ? ಸರ್ ಗೊತ್ತಲ್ವಾ ನನ್ನ ಮನಸ್ಸಲ್ಲಿ ಏನಿದೆ ಅಂತ, ಮೈಕಲ್ಲಿ ಹೇಳೋ ಅವಶ್ಯಕತೆ ಇಲ್ಲ. ಮೆಸೇಜ್ ಹಾಕಿದ್ರೆ ಮೈಕಲ್. ಓಕೆ, ಎನಿವೇ ಫನ್. ಬಟ್ ಥ್ಯಾಂಕ್ ಯು ನನ್ಗೆ ಇಷ್ಟು ದೊಡ್ಡ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ. ಬಿಕಾಸ್ ಫಸ್ಟ್ ಮೂವಿಯಲ್ಲಿ ಇಷ್ಟು ದೊಡ್ಡ ಆಡಿಯನ್ಸ್ ನೋಟಿಸ್ ಮಾಡಿದ್ದಾರೆ ನನ್ನ. ಸೊ ತುಂಬಾ ಖುಷಿ ಆಗುತ್ತೆ. ಅವರೆಲ್ಲ ಸಿರಿ ಅಂತ ನೋಟಿಸ್ ಮಾಡ್ತಾರೆ, ನನ್ನ ಸಿರಿ ಅಂತ ಕರೀತಾರೆ. ಸೊ ಅದೆಲ್ಲ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಫ್ಯಾಮಿಲಿ ಅಂತೂ ತುಂಬಾ ಪ್ರೌಡ್ ಫೀಲಿಂಗ್ ಅಲ್ಲಿ ಇದ್ದಾರೆ. ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಫಸ್ಟ್ ಮೂವಿ ಅಲ್ವಾ, ನಾನು ಸ್ವಲ್ಪ ಅಂದ್ರೆ ಭಯ ಪಟ್ಟಿರ್ತಾಳೆ ಆಗಿರಲ್ಲ ಅಂತ. ಬಟ್ ಮೂವಿ ನೋಡ್ದಾದ್ಮೇಲೆ ಅವರು ತುಂಬಾ ಅಂದ್ರೆ ಎಮೋಷನಲ್ ಆದ್ರು, ತುಂಬಾ ಪ್ರೌಡ್ ಫೀಲ್ ಆದ್ರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಎಲ್ಲರೂ ನಿಮ್ಮ ಸಪೋರ್ಟ್ ನಮಗೆ. ನೀವೆಲ್ಲ ಬಂದಿರೋದಕ್ಕೆ ತುಂಬ ಥ್ಯಾಂಕ್ಸ್. ಮೊದಲನೇದಾಗಿ ಅವಕಾಶ ಕೊಟ್ಟಂಥ ಸಂತು ಸರ್, ಪ್ರಶಾಂತ್ ಸರ್, ಪ್ರತಾಪ್ ಸರ್ ಎಲ್ರಿಗೂ ಥ್ಯಾಂಕ್ ಯು. ಒಂದು ಸಪ್ರೇಟ್ ಆಗ್ದಿರೋಂಥ ಬಾಂಡ್ ಕ್ರಿಯೇಟ್ ಆಗಿದೆ ನಮ್ಮ ಇಷ್ಟು ಜನರ ಮಧ್ಯೆ. ಪಾಪ ಒಬ್ರು ಮಿಸ್ಸಿಂಗು. ಸೊ ಇಡೀ ಟೀಮು ಪ್ರತಿದಿನ ರಾತ್ರಿ ಕೂತ್ಕೊಂಡು ಊಟ ಮಾಡ್ತೀವಿ. ಡಿಸ್ಕಷನ್ಸ್ ಇದ್ದಾಗ ಯೂಶಲಿ ನಾವು ಟೆಕ್ನಿಕಲ್ ಟೀಮ್ ಅವರೆಲ್ಲ ಕೂತ್ಕೊಂಡು ಏನು ಮಾಡೋದು ಅನ್ನೋದು ಸಂತು ಸರ್ ಒಬ್ಬರೇ ಕಾಲ್ ತೊಗೊಳ್ತಿರಲಿಲ್ಲ, ಎಲ್ಲರ ಹತ್ರ ಸಜೆಷನ್ಸ್ ತೊಗೊಳ್ಳೋರು. ಸೊ ಸರ್ ಗ್ರೇಟ್ಫುಲ್ ಫಾರ್ ದಟ್ ಸರ್, ಎಲ್ಲರ ಒಪಿನಿಯನ್ ತೊಗೊಂಡು ನೀವು ಕಾಲ್ಸ್ ಮಾಡ್ತಿದ್ದೀವಿ. ಸೊ ಥ್ಯಾಂಕ್ ಯು. ಗ್ರ್ಯಾಂಡ್ ಸಕ್ಸಸ್ ಆಗಿದೆ ಸಿನಿಮಾ. ಇನ್ನೊಂದಷ್ಟು ಸಿನಿಮಾಗಳು ಮಾಡೋ ಆಸೆ ಇದೆ ಎಲ್ಲರಿಗೂ. ಅದಕ್ಕೆ ಪ್ರತಾಪ್ ಸರ್ ಮತ್ತು ನಮ್ಮ ರಕ್ಷಿತ್, ಅನುಷಾ, ಸಂಜನಾ ಎಲ್ಲರಿಗೂ ಆಲ್ ದ ಬೆಸ್ಟ್. ಸೊ ಸಂಜನಾ ದಾಸ್.
ಮೇಘ್ನಾ ದಾಸ್ ಅಂತ. ಮೊದಲನೇದಾಗಿ ಎಲ್ಲ ಮೀಡಿಯಾವ್ರಿಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ನಾನು ಲಾಸ್ಟ್ ಟೈಮ್ ಹೇಳಿದೆ, ನೀವೆಲ್ಲರೂ ನೋಡಿದ್ರೆ ನಂಗೆ ತುಂಬಾನೇ ಖುಷಿ ಆಗುತ್ತೆ ಅಂತ. ಯಾಕಂದ್ರೆ ಏನೋ ಒಂದು ಗ್ರ್ಯಾಂಡ್ ಅಥವಾ ಹ್ಯಾಪಿ ಆಗಿರೋ ಇವೆಂಟ್ ಶುರು ಆಗ್ತಾ ಇದೆ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಅಂಡ್ ಈಗ ನೋಡಿ ಸಕ್ಸಸ್ ಮೀಟ್ ಅಲ್ಲಿ ಭೇಟಿ ಆಗ್ತಾ ಇದೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದ್ದಕ್ಕೆ. ನಂಗೆ ನಿಜವಾಗ್ಲೂ ನಂಬೋದಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ಈ ಒಂದು ಪಯಣ ಎಂಡ್ ಆಗ್ತಾ ಇದೆ ಅಂತ ನಿಜವಾಗ್ಲೂ ನಂಬಕ್ ಆಗ್ತಾ ಇಲ್ಲ. ಸೊ ಮೊದಲನೇದಾಗಿ ಸಂತು ಸರ್, ಪ್ರತಾಪ್ ಸರ್, ಪ್ರಶಾಂತ್ ಸರ್, ಮತ್ತೆ ಹರೀಶ್ ಸರ್ ಅಂಡ್ ನ್ಯೂಸ್ ಫಸ್ಟ್ ಅವ್ರಿಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ನೀವೆಲ್ಲರೂ ಪಿಲರ್ಸ್ ತರ ಇದ್ರಿ ಇಡೀ ಜರ್ನಿಯಲ್ಲಿ. ಅಂಡ್ ನೀವು ನಮ್ಗೆ ಜೀವನ ಪೂರ್ತಿ ನೆನ್ಪಿಟ್ಕೊಳ್ಳೋ ಅಷ್ಟು ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದೀರಾ. ನಾವು ನಿಮ್ಗೆ ಮರೆಯಕ್ಕಾಗದೇ ಇರೋಷ್ಟು ಟಾರ್ಚರ್ ಕೊಟ್ಟಿದೀವಿ ಅನ್ಸತ್ತೆ. ಇಲ್ಲ ಬಟ್ ಕೊಟ್ಟಿದ್ರು ನೀವೇನು ಹೇಳಿಲ್ಲ. ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಪೇಷನ್ಸ್ ಇಂದ ನೋಡ್ತಿದ್ರಿ. ಥ್ಯಾಂಕ್ ಯು. ಫಸ್ಟ್ ಟೈಮ್ ಆಕ್ಟಿಂಗ್ ಮಾಡಬೇಕು ಅಥವಾ ಹೀರೋ ಆಗ್ಬೇಕು ಅಂತ ಅನ್ಕೊಂಡು ಈ ಪ್ರೊಡ್ಯೂಸರ್ಗಳನ್ನೆಲ್ಲ ಹುಡುಕ್ತಾ ಇದ್ರೆ ಎಲ್ಲರೂ ಬಾಯಲ್ಲೂ ಒಂದೇ ಆನ್ಸರು, ಯಾವಾಗ ನೋಡಿದ್ರು ಒಂದೇ, ಹೊಸಬ್ರ ಮೇಲೆ ಏನಕ್ಕೆ ದುಡ್ಡು ಹಾಕ್ಬೇಕು, ಮಾರ್ಕೆಟ್ ಇರಲ್ಲ, ಏನಿರಲ್ಲ, ಯಾರು ಬರಲ್ಲ, ಬರೀ ಹಿಂಗೆ ಹೇಳ್ತಾ ಹೋದ್ರೆ ಹೊಸಬ್ರ ಮೇಲೆ ಯಾರು ದುಡ್ಡು ಹಾಕೋರು? ಫೈನಲ್ ಆಗಿ ಹೊಸಬ್ರು ಯಾವಾಗ ಬರೋರು? ಬರೀ ಇದೇ ಕ್ವಶನ್. ಇಂಥ ಟೈಮಲ್ಲಿ ನನಗೆ ಪ್ರಶಾಂತ್ ಸರು, ರವಿ ಸರು, ನಮ್ಮ ಹರೀಶ್ ಸರು, ಇವ್ರುಗಳು ಇವತ್ತು ಸದ್ಯಕ್ಕೆ ಅಂದರೆ ನಮ್ಮ ಈ ಸಿನಿಮಾದ ಮೇಯ್ನ್ ಪಿಲ್ಲರ್ 3 ಜನ. ಸೊ ಇವ್ರುಗಳಿಗೆ ಬಿಗ್ ಥ್ಯಾಂಕ್ಸ್, ಸ್ಪೆಷಲಿ ಪ್ರಶಾಂತ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಅಂದರೆ ನೀವು ಬರೀ ಪ್ರೊಡ್ಯೂಸರ್ ಆಗಲ್ಲ, ಸಿನಿಮಾದಲ್ಲಿ ಸುಮಾರು ಇನ್ಪುಟ್ಸ್ಗಳನ್ನ ಕೊಟ್ಟಿದ್ದೀರಾ. ಅಂದರೆ ಕ್ರಿಯೇಟಿವ್ ವೈಸು ಅಥವಾ ಪ್ರೊಡಕ್ಷನ್ ವೈಸು ಏನೇನು ಮಾಡ್ಬೋದು, ಏನೇನು ಮಾಡಿದ್ರೆ ಸರಿ ಹೋಗುತ್ತೆ ಅಂತ. ಸೊ ಅಷ್ಟೊಂದು ಇನ್ವಾಲ್ವ್ಮೆಂಟು ನಿಮ್ಮ ಕಡೆಯಿಂದ ಬಂದಿರೋದಕ್ಕೆ ಥ್ಯಾಂಕ್ ಯು. ಇನ್ನಷ್ಟು ಸಿನಿಮಾಗಳು ಮಾಡಿ, ಇನ್ನಷ್ಟು ಹೊಸಬ್ರನ್ನ ಬೆಳೆಸಿ.